ಸರಿ ಬಿಡಮ್ಮ. ಶಾಂತಿ, ಮೊದ್ಲು ನೀನು ಶ್ರುತಿನ್ ಬರೋದು ದೆವ್ವ ಬಿಡಿಸಿದಷ್ಟೇ ಕಷ್ಟ. ಸರಿ ತಿನಿ, ನೀನ್ ಅವ್ರ ಜೊತೆ ಫೋನಲ್ಲಿ ಮಾತಾಡು, ಸರಿನಾ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ನೀವ್ ನೋಡಿದ್ರ ರೀ? ಮೊದಲು ಕಟ್ ಮಾಡು. ಅಮ್ಮ ಹೆಲೋ ಶ್ರುತಿ ಬಂಗಾರಿ, ಹೇಗಿದ್ಯಾ? 1 ವರ್ಷ ಆಯ್ತೇನೋ ನೋಡಿ ಅನ್ನೋ ತರ ಅನ್ಸುತ್ತೆ ಕಣಮ್ಮ. ಏನ್ ಮಾಡ್ಲಿ ಹೇಳ? ನಾನು ರವಿ ಫೋಟೋ ತೆಕ್ಕೊಂಡಿದ್ವಲ್ಲ ಸೆಲ್ಫಿ, ಅದನ್ನ ನಿಮಗೆ ಕಳ್ಸಿದೀನಿ, ನೋಡ್ಕೊಳ್ಳಿ. ಅಯ್ಯೋ ಅಂತಾನೆ ಕಳ್ಸಿರೋದು. ಅಯ್ಯೋ, ಅದು ಹಾಗಲ್ಲ ಕಂದ, ಮನೆಯಿಂದ ಹೊರಗೆ ಹೋಗೋದೇ ಮಾಡತ್ತೆ. ಅಯ್ಯೋ ಶ್ರುತಿ, ಅವನು ನನ್ನ ಬಂಗಾರ ಅಲ್ವಾ? ಅಲ್ಲ ಕಣ, ನಿನ್ ಮೇಲೆ ಅಲ್ಲ ಕಣ. ಯಾವ್ದಾರ ಒಂದಿನ ನನಗೆ ಹಾಗ ಅನ್ನಿಸ್ತು ಅಂದ್ರೆ ನಿಮಗ್ ವಿಡಿಯೋ ಕಾಲ್ ಮಾಡ್ತೀನಿ. ತಾಯಿ ಕರಳು ಸಂಬಂಧ ಒಡಗ್ಲಿ ಬಿಡಮ್ಮ. ಆ ಸೂರ್ಯ ಮಾಡಿದಕ್ಕೆ ನಾನೇ ನಿನ್ನ ಹತ್ರ ಸಾರಿ ಕೇಳಿ. ಈಗ ನಾನು ಏನಾದ್ರೂ ರಂಗನಾಥ್ ಮಾವಂಗೆ ಕಪ್ಪಾಳಕ್ ಹೊಡೆದು ನಿಮಗೆ ಸಾರಿ ಕೇಳಿಸುತ್ತಾ? ಏನಮ್ಮ ಶ್ರುತಿ ಇದು? ಎಲ್ಲೋ ಇರೋ ಪುಣ್ಯಾತ್ಮನ್ ಕಪಾಳ ಹಿಡಿಯತ್ತೆ. ಜಾಸ್ತಿ ಮಾತಾಡೋದ್ರಿಂದ ಮೇಲೆ ಆಚೆ ಹೋಗ್ತಾ ಇದ್ದೀನಿ. ನನ್ ಮನೇಲಿ ನೇಪಾಳದ ಬೊಂಬೆ 1 ಕೋಟಿ ರೂಪಾಯಿ ಓನರ್ ನಾನು. ಒಂದು ಫೋನ್ ಮಾಡಿದ್ರೆ ಫೋಟೋ ಕಳ್ಸಿದೀನಿ ಅಂತಾಳೆ. ಅಯ್ಯೋ ದೇವ್ರೇ, ನಾನು ಹೊಡೆದು ನಿನ್ ಹತ್ರ ಬಂದು ಸಾರಿ ಕೇಳಿದ್ರೆ ಪರವಾಗಿಲ್ವ ಅಂತಾಳೆ. ಇಲ್ಲ ಹೇಳಿದ್ಲಾ? ಹಾಕೊಂಡಿ ಕಳ್ಚೋಯ್ತು. ನಿನ್ ಮಗನಿಗೆ ಫೋನ್ ಮಾಡಿದ್ಯಾ? ಅವನು ಇನ್ನೊಬ್ಬ ಆಗ್ಲೇ ನೀನ್ ಫೋನ್ ತೆಗಿ. ಫೋನ್ ಮಾಡಿ ಬಾ ಅಂತ ಕರೆದ್ನಲ್ಲ. ನೋಡು, ಏನಾದ್ರೂ ಮಾಡಿ ಮೊದ್ಲು ಇನ್ನು ಮೀನಾ ಸೂರ್ಯ, ನೀನೇ ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸ. ಬೀದಿ ನಾಯಿ ಪಾಡಾಗೋಯ್ತು. ಜೀವನ ಚಿತ್ರಾನ್ನ ಆಗೋಗುತ್ತೆ. ಉಪ್ಪಿಲ್ಲದ ಪುಳಿಯೋಗ್ರೆ ಇಲ್ಲೇ ಇದ್ದೆ ನನಗ್ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಹೋಗು ಅಂದೆ. ಇವತ್ತೋಗಿ ಬಿಡು ಹೇಳೋದು ಹೇಳಿದೀನಿ, ಯೋಚನೆ ಮಾಡು. ಬಟ್ ನೀನ್ ಯಾಕೆ ನಿಂತ್ಕೊಂಡಿದ್ಯಾ? ಇಲ್ಲಿಂದ ನೀನ್ ಹೋಗಿಲ್ಲ ಅನ್ಕೋ, ನಿನ್ನ ನೋಡ್ದ್ಯಾ? ನಾನ್ ಮಾಡಲ್ಲ ಅನ್ಕೋಬಿಟ್ಟಾರೆ ಗತಿ. ಬರ್ತೀಯ ಬಿಡು ನೀನ್. ನನಗೂ ಅವ್ರ ಗಂಟ್ಲಿಂದ 1 ತೊಟ್ಟು ನೀರು ಕೂಡ ಅಲ್ಲಿಗೆ ಹೋಗ್ಕೊಡ್ದು. ನನ್ ಗಂಡ್ರು ಇಲ್ಲೇ ಇರಿ ಪ್ಲೀಸ್. ಹೌದು, ಯಾರಿದ್ದಾರೆ ಹೇಳು? ಒಂದ್ ಕೆಲ್ಸ ಮಾಡಿ, ನೀನು ನಿನ್ ಗಂಡ ಇದನ್ನೇ ಕಂಟಿನ್ಯೂ ಮಾಡು. ಬೇಕು ಅಂದ್ರೆ ಅವ್ರ ತಲೆನೇ ಎತ್ತಕ್ಕಾಗ್ಬಾರ್ದು. ಆ ರೀತಿ ಇದು ನನ್ನ ಜೀವನ, ನಾನೇ ನಿರ್ಧಾರ ಮಾಡ್ತೀನಿ. ಆಗ್ಬೇಡಿ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ ನೀವು. ಇವಳೇ ನಾರ್ಮಲ್ ರೋಹಿಣಿ ಅವರೇ, ಅದಾಗ್ಲೇ ಇಲ್ವಲ್ಲ ಅವ್ರು ಬೇಜಾರ. ವಿಷಯಕ್ಕೆ ಬೇಜಾರಲ್ಲ ಮೀನವ್ರೆ, ಪಾಪ ಅತ್ತೆ ಏನೇ ಅಲ್ಲ, ಅದು ಗೊತ್ತಾಗ್ಲಿ ಮೀನವ್ರೆ. ಬೇರೇನು ನೆನ್ಪಾಗ್ದೇ ಇದ್ರೆ ಸಾಕು. ಏನ್ ಓಕೆ ರೋಹಿಣಿ, ಮುಖದ ಮೇಲೆ ಮೀಸೆ ಇದ್ದವರು ಇನ್ನೊಬ್ರ ದುಡ್ಡಿಗೆ ಅವನವ್ರ ದುಡ್ಡು ಬೇಕೇ ಬೇಕು. ಆ ಕೆನಡ ಆಸೆ ಬಿಟ್ಟು ಕನ್ನಡ ISD ಅರ್ಥ ಮಾಡ್ಕೋ. ಆಗುತ್ತೆ. ವಾಕಿಂಗ್ ಮಾಡ್ಬೇಕು ಅಂತ ಮುಟ್ಟು 6 ಕಿಲೋಮೀಟರ್ ಯಾರು ಬೇಕಪ್ಪ? ನೋವಲ್ಲಿ ಮಾಡಬಾರ್ದು, ಸುಮ್ಮನೆ ಕುತ್ಕೋ. ಲೇ ಮೀನಾ, ಅಪ್ಪನ್ ಯಾರು ಬೇಕು? ಕೊರಿಯರ್ ಸರ್, ರವಿ ಅನ್ನೋದಿದ್ದ. ಅದು ರವಿ ಬರಯ್ಯ, ಕೊರಿಯರ್ ಬಂದಿದೆ ಅಂತೆ. ನನ್ ಮಗ ರವಿ ಬಂದ್ನ? ಸರಿ ಬಿಡಿ, ಇಲ್ದೇ ಇರೋರ್ ಬಗ್ಗೆ ಯೋಚನೆ ಮಾಡಬಾರ್ದು. ರೋಹಿಣಿ, ಅದೇ ನಿಮ್ಮ ಇಲ್ಲಿ ಮನೋಜ್ ಹಾಗಾದ್ರೆ ಈ ಮನೆಗ್ ಬರೋದೇ ಇಲ್ವಾ? ಅವ್ರಿಗೆ ಈ ಮನೆ ಋಣ ಬರುತ್ತೆ. ಆದ್ರೆ ಬಿದ್ದಿದ್ದು ನೋಡಿ ನಿಮ್ಮ ವೀರ ಸುಪುತ್ರ ಅಂತ ಹೇಳಿ ಅಪ್ಪಂಗ್ ಬರ್ತದ್ರ. ಹೋಗಿ ಅವನ್ನ ಸೋರಿ ಕೆಳಕ್ ಕೇಳಿ. ಪಕ್ಷ ಕೈ ಮುಗ್ದಾದ್ರೂ ಸಾರಿ ಕೇಳಿ. ಅಷ್ಟು ದೊಡ್ಡ ವ್ಯಕ್ತಿ ಬಂತು ಜೊತೆ ಹೊಟ್ಟೋಯ್ತು. ಬರಲ್ಲ, ಯಾವತ್ತು ಬರಲ್ಲ. ರಕ್ತನ ಬೆವರ ಕರ್ಸಿ ಮಕ್ಕಳು ಕಣ್ಣಲ್ಲಿ ಕಣ್ಣಿಟ್ಟು ಗೊತ್ತಾಗ್ಲೇಬೇಕು. ಗೊತ್ತಾಗುತ್ತೆ, ನೀನು ಯೋಚನೆ ಮಾಡ್ಬೇಡ. ಬರ್ತಾನಪ್ಪ, ಬರ್ತಾನ ಮಗ ಕಡವನು.
ಮಹಾಪರಿ ಅತ್ತೆ ಮಾವ ಸೈಡ್ ಎಫೆಕ್ಟ್ಸ್ ಇಲ್ಲ ತಾನೆ? ರೀ ಲಾಸ್ಟು ಅದೇನೆ ಅದು ಮಜ್ಜಿಗೆ ಅಲ್ವೇನೆ? ಹಂಗ ಕೊಟ್ಟೆ ಆದ್ರೆ ಇನ್ನೂ ಕುಡ್ದಿಲ್ಲ. ಯಾಕಂತೆ ಪಾಪರಿ ಈಗ ಹಂಗೆ ತಲೆ ಮೇಲೆ ಮೊಟಕ್ ಬಿಡ್ತೀನಿ ನಿನಗೆ ಹೇಳ್ದೆ ತಾನೆ? ಪಡ್ಕೊಂಡೆ ಹತ್ರದಿಂದ ಹಿಡಿದು ಅರ್ಶನ ಕುಂಕುಮ ಹಿಡ್ದಿಂದ ಹಿಡಿದು ನಿಪ್ಪಟ್ಟು ಕೊಡ್ಬೇಡಿ, ನೀ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ಟೆ. ಆದ್ರೆ ನೀವು ಅವ್ರ ಮೇಲೆ ಕೈ ಮಾಡಬಾರ್ದಾಗಿತ್ತು. ಹೊಡ್ಲೇಬೇಕಿತ್ತು, ಹಿಡ್ಕೊಂಡು ಹೊಂಚ್ಬೇಕಾಗಿತ್ತು ಅವನಿಗೆ. ಯಾಕೆ ನಿಮ್ಗೆ ಅಷ್ಟೊಂದು ಕೋಪ? ನಾನು ಹಂಗೆ ರೊಚ್ಚಿಗೆ ಹೇಳ್ಬೇಕಿರ್ಲಿಲ್ಲ ಕಣೆ. ಆದ್ರೆ ನಾನಲ್ಲಿ ಇನ್ಯಾವನೋ ಬಂದು ಬೆನ್ನ ಮೇಲೆ ಹೊಡೆದಿದ್ದು ಊಟ ಮಾಡ್ಬೇಕಾದ್ರೆ ಅವ್ರ ಪ್ಲಾನ್ ಅಂತ ಹೇಳಕ್ಕಾಗೋದಿಲ್ಲ. ಹಾಗಾಗಿದ್ರು ಆಗೋಗಿರುತ್ತೆ. ಕಡೆ ವಾಂಚ್ತೀನಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ನಿಜನೇ ರೀ ನೀವ್ ಹೇಳ್ತಿರೋದು. ಏನ್ ನಮ್ಮ ತಲೆಕಾಯಿಗಳಿಗೆ ಬರ್ತಾ ಇರುತ್ತೆ. ಅವ್ರು ಒಂದೇ ತಿಂದಿದ್ದೆ ಅತ್ತೆ ಹಾಕೋದಕ್ಕೆ ಅಂತ ಅನ್ಸ್ತಿದೆ. ಈಗ ಮಗಳು ಮನೆಗ್ ಬಂದ್ಲು, ಅಳಿಯನು ಅಲ್ಲೇ ಇದ್ದಾರೆ. ಇರೋದು ಯಾರು? ರೀ ನೀವ್ ಕೆಲ್ಸ ಎಲ್ಲ ಮಾಡ್ಬಾರ್ದು. ನೀವೇನ್ ರೌಡಿ ಬೆಲೆ ಕೊಟ್ಟಿಲ್ಲ ಅವನು. ರೀ? ನಾವಿಬ್ರು ಒಂದ್ಸರಿ ಸಕ್ಕ ಹಂಗೆ ಮುತ್ಕೊಂಡ್ಬಿಡತ್ತೆ. ಚೆನ್ನಾಗಿ ಮಾತಾಡ್ತೀನಲ್ಲ ನಾನು. ಸುಮ್ಮನೆ ಇರ್ರಿ. ಗ್ಲಾಸ್ ಹಾಲು ತಂದು ಕೊಟ್ಬಿಟ್ಟು ನಾನು ಅರ್ಧ ಬಿಟ್ಬಿಟ್ಟು ಸುಮ್ಮನೆ ಬಿತ್ಕೊಳ್ಳಿ. ಲೇ ಅಲ್ವೇ ಗಂಡನ ಮೇಲೆ ಒಂದು ಮಾತು ಹೇಳ್ತೀನಿ, ಯಾಕೋ ಇಲ್ವಾ? ಇವಾಗ ಮದುವೆ ಆದ ಹೊತ್ರ ಇಡೀ ಜೀವನ ಪೂರ್ತಿ ಇವರು ಇದೇ ಥರ ಅರ್ಧ ಹಂಚ್ಕೊಂಡು ತಿನ್ಬೇಕಲ್ವ? ಅಲ್ಲೇ ಜಾಲಿಯಾಗಿ ಮಲ್ಕೊಂಡಿರ್ತಾರೆ. 2ನೇ ಸರಿ ಮದುವೆ ಮಲ್ಕೊಳ್ರಿ. ನಾನೇನು ಮಾಡಿದೆ? ಆ 2 ವಯಸ್ಸ ದೇಹದಲ್ಲಿ ಪ್ರಾಣ ಇರೋವರೆಗೂ ಅದೇನು ಬಂದಿದ್ದು ಹೇಳು. ಇದೇ ಜಾಗದಲ್ಲಿ ನಿಲ್ಲಿಸ್ಕೊಂಡು ಹಿಣಿಗೆ ಹೇಳ್ದಂಗೆ ಹೇಳ್ದೆ. ಕೇಳ್ತೀಯ ನನ್ನ ಮಾತ ನೀನು? ಸಾರಿ సూర్య. అణుయుద్ధ ముప్పు అణువస్త్ర వినియోగానికి వీలు కల్పించే